Welcome to Deep Stories and Learning channel. Please subscribe, share, like and comment. Thanks. ನನ್ನ ಹೆಸರು ಮಂಜುಳಾ ದೇವಿ ಅಂತ. ನಾನು ಯೋಗಾಭ್ಯಾಸವನ್ನ 20 ಮಿನಿಟ್ಸ್ ತೋರಿಸೋಣ ಅನ್ಕೊಂಡಿದ್ದೀನಿ. ಯೋಗಾಭ್ಯಾಸ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಮತ್ತೆ ಇಮ್ಯುನಿಟಿ ಪವರ್ ಹೆಚ್ಚುತ್ತೆ. ಯೋಗಾಭ್ಯಾಸ ಮಾಡೋದ್ರಿಂದ ಲೇಡೀಸ್ಗಂತೂ ಕಂಪಲ್ಸರಿ ಬೇಕೇ ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ರು ದಯವಿಟ್ಟು ಕಲೀಲಿ. ನಾನೀಗ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಯೋಗಾಭ್ಯಾಸ ಮಾಡ್ಬೇಕಂದ್ರೆ ಫಸ್ಟ್ ವಾರ್ಮ್ ಅಪ್ ಮಾಡಬೇಕು, ಆಮೇಲೆ ಅಭ್ಯಾಸಗಳನ್ನ ಮಾಡ್ಬೇಕಾಗತ್ತೆ. ಯೋಗಾಭ್ಯಾಸದಲ್ಲಿ 4 ವಿಧದಿಂದ ಯೋಗಾಭ್ಯಾಸ ಮಾಡಬಹುದು. ಕುಳಿತು ಮಾಡುವ ಯೋಗಾಭ್ಯಾಸ, ನಿಂತು ಮಾಡುವ ಅಭ್ಯಾಸ, ಮಲಗಿ ಮಾಡುವ ಅಭ್ಯಾಸ, ಮತ್ತೆ ಹೊಟ್ಟೆ ಮೇಲೆ ಮಲಗಿ ಮಾಡುವ ಅಂತ ಅಭ್ಯಾಸ. 4 ತರ ಅಭ್ಯಾಸ ಮಾಡಬಹುದು. 4 ಅಭ್ಯಾಸ ಮಾಡ್ಬೇಕಂದ್ರೂ ನೀವು ಡೀಪ್ ಬ್ರೀತ್ ತಗೊಂಡು ಬ್ರೀತ್ ಔಟ್ ಮಾಡ್ತಾ ಅಭ್ಯಾಸವನ್ನ ಮಾಡ್ಕೋಬೇಕು. ನೀವು ಉಸಿರಾಟವನ್ನು ಅಳವಡಿಸ್ಕೊಂಡು ಮಾಡೋದ್ರಿಂದ ಅದು ಮೈಗೆ ಚೆನ್ನಾಗಿ ಹಿಡಿಯುತ್ತೆ, ನಾಡಿಗಳು ಸ್ಟಿಮ್ಯುಲೇಟ್ ಆಗುತ್ತೆ. ಹಾಗೆ ಮತ್ತೆ ಸೂರ್ಯ ನಮಸ್ಕಾರದಲ್ಲಿ 12 ನಮಸ್ಕಾರ ಇದೆ, 12 ಸೂರ್ಯ ನಾಮಾವಳಿಗಳಿದೆ, 6 ಬೀಜಾಕ್ಷರ ಇದೆ. ಆ 6 ಬೀಜಾಕ್ಷರ 2 ಸಾರಿ ಹಾಡಾಗುತ್ತೆ. ಹೀಗೆ ಸೂರ್ಯ ನಮಸ್ಕಾರ ಮೊದಲನೇದು ಮತ್ತೆ ಲಾಸ್ಟ್ನೇದು ಮಾತ್ರ ಮಾಡ್ತೀನಿ ನಾನೀಗ. ಮತ್ತೆ ವಾರ್ಮ್ ಇಂದ ಹೇಗೆ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪನೇ ತೋರಿಸ್ಕೊಂಡು ಬರ್ತೀನಿ. ದೀರ್ಘವಾದ ಉಸಿರಾಟ ಕ್ರಿಯೆಯನ್ನ ಮಾಡ್ತಾ ಇರ್ಬೇಕು. ನಿಧಾನವಾಗಿ ಬ್ರೀತ್ ಔಟ್ ಮಾಡಬೇಕು. ಮತ್ತೆ ಕ್ಯಾಮಲ್ ಟೈಪ್ ಡಾಪ್ ಬ್ರೀತ್ ಮಾಡೋದು. ಬ್ರೀತ್ ಇನ್ ಮಾಡ್ತಾ ತಲೆ ಮೇಲೆ ತರಬೇಕು, ಬ್ರೀತ್ ಔಟ್ ಮಾಡ್ತಾ ತಲೆ ಹೊಡೆದು ಹಾಕ್ಬೇಕು. ಬ್ರೀತ್ ಔಟ್. ಆಮೇಲೆ 2 ಹಸ್ತವನ್ನ ಬದಾಂಗುಲಿ ಮಾಡಿ ಸ್ಟ್ರೆಚ್ ಮಾಡಿ ವಾಪಸ್ ತೊಡೆ ಮೇಲೆ ಇಟ್ಕೋಬೇಕು. ಅದೇ ರೀತಿ 60 ಡಿಗ್ರಿ ಮತ್ತೆ ಪಾದ ಚಾಚಿ ಪಾದದ ಬೆರಳಿನಿಂದ ನೆತ್ತಿಯವರೆಗೆ ಇಡೀ ಶರೀರಕ್ಕೆ ವ್ಯಾಯಾಮವನ್ನ ಕೊಡುತ್ತೆ ಯೋಗಾಭ್ಯಾಸ. ಪಾದದ 10 ಬೆರಳುಗಳನ್ನ ಸ್ಕ್ವೀಸ್ ಮಾಡಬೇಕು, ರಿಲೀಸ್ ಮಾಡಬೇಕು. ಫುಟ್ ಮೂವ್ಮೆಂಟ್, ಸೈಡ್ ವೇಸ್, ಫುಟ್ ರೊಟೇಷನ್, ಆಂಟಿ ಕ್ಲಾಕ್ ವೈಸ್. ಈಗ ಪಾದ ಅಗಲ ಮಾಡಿಕೊಂಡು ಫುಲ್ಲು ಒಳಗೆ ಹೊರಗೆ ಮಾಡಬೇಕು. ಜಾಯಿಂಟ್ ಮೂವ್ಮೆಂಟ್, ಗುರುಸಂಧಿ ಚಾಲನೆ, ಆಂಟಿ ಕ್ಲಾಕ್ ವೈಸ್ ರಿಲೀಸ್ ಮಾಡಿ ಇನ್ನೊಂದು ಸೈಡ್ ಆಂಟಿ ಕ್ಲಾಕ್ ವೈಸ್ ಫೋಲ್ಡ್ ರಿಲೀಸ್. ಅರ್ಧ ಸುಖಾಸನ, ಅರ್ಧ ಪದ್ಮಾಸನ. ಇದೆಲ್ಲ ವಾರ್ಮ್ ಅಪ್ ಇದೆ. ಮುಂದೆ ಆಸನಗಳು ಮಾಡ್ಲಿಕ್ಕೆ ಈಸಿ ಆಗಲಿ ಅಂತ ಮಾಡಾಕ್ತದ್ದು. ಸರಳ ಕ್ರಿಯೆಗಳಿಗೂ 2 ಪಾದವನ್ನ ತಗೊಂಡು ಮೂವ್ ಮಾಡಬೇಕು, ರಿಲೀಸ್ ಮಾಡಬೇಕು. ಅದೇ ರೀತಿ ಮತ್ತೆ 2 ಹಸ್ತವನ್ನ ನೆಲದ ಮೇಲೆ ಇಟ್ಟು ಬಟಕನ್ನ ಮೇಲೆತ್ತಿ ಲೆಗ್ ಮೂವ್ಮೆಂಟ್ ರಿಲೀಸ್ ಮಾಡಿ. ಈಗ ನಿಂತು ಮಾಡುವಂತ ವಾರ್ಮ್ ಅಪ್ ಅನ್ನ ಮಾಡೋಣ. ಮೊದಲನೇದಾಗಿ ಹಿಲ್ಸ್ ಡೌನ್ ಮಾಡಿದಾಗ ಪಾದ ಮೇಲೆ ಬರಬೇಕು. ಹಸ್ತದ ಮೊಣಕೈಯನ್ನ ಸೊಂಟದ ಇಟ್ಕೊಂಡು ನೀ ಟಚ್ ಮಾಡೋಣ. ಹಸ್ತವನ್ನ ಶೋಲ್ಡರ್ ಲೆವೆಲ್ ಇಟ್ಕೊಂಡು ಲೆಗ್ ಅನ್ನ ಟಚ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಸೈಡ್
ಈಗ ಲೆಫ್ಟ್ ಲೆಗ್ ಅನ್ನ ಹಿಂದೆ ತಗೊಂಡೋಗಿ ಲೆಫ್ಟ್ ಹ್ಯಾಂಡ್ ಇಂದ ಹಿಡ್ಕೊಂಡು ಶರೀರ ಬೆಂಡ್ ಮಾಡಬೇಕು, ವಾಪಸ್ ಬರ್ಬೇಕು. ಅದೇ ರೀತಿ ಇನ್ನೊಂದ್ ಸೈಡ್. ಈಗ ಸೂರ್ಯ ನಮಸ್ಕಾರದಿಂದ ಆಸನ ಶುರು ಮಾಡ್ತೀನಿ. ಮೊದಲನೇದಾಗಿ ಸೂರ್ಯ ನಮಸ್ಕಾರಕ್ಕೆ ಸೂರ್ಯ ದೇವರ ಪ್ರಾರ್ಥನೆಯನ್ನ ಮಾಡಿಕೊಂಡು ನಮಸ್ಕಾರ ಶುರು ಮಾಡಬೇಕು. ಓಂಕಾರ. ಮಯೇನ ಪಾತ್ರೇಣ ಸತ್ಯಸ್ಯಾಪಿಹಿತಂ ಮುಖಂ ತತ್ವಂ ಪೂಷನ್ ನ ಪಾರುಣೋ ಸತ್ಯಧರ್ಮಾಯ ದೃಷ್ಟಯೇ ಧ್ಯೇಯಃ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುದ್ರುತ ಶಂಖಚಕ್ರಃ ಓಂ ಹ್ರಾಂ ಮಿತ್ರಾಯ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟು ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ ಕೊನೆಯ ನಮಸ್ಕಾರ ನಾಮಾವಳಿಗಳನ್ನು ಮಾಡ್ತೀನಿ. ಓಂ ರಹ ಭಾಸ್ಕರಾಯ ನಮಃ. ಓಂ ಹ್ರಾಂ ಮಿತ್ರಾಯ ನಮಃ. ಓಂ ಹ್ರೀಂ ರವಯೇ ನಮಃ. ಓಂ ಹ್ರೂಂ ಸೂರ್ಯಾಯ ನಮಃ. ಓಂ ಹ್ರೈಂ ಭಾರವೇ ನಮಃ. ಓಂ ಹ್ರೌಂ ಕಥಾಯ ನಮಃ. ಓಂ ರಹಃ ಪೂಷ್ಣೇ ನಮಃ. ಓಂ ಹ್ರೌಂ ಹಿರಣ್ಯಗರ್ಭಾಯ ನಮಃ. ಓಂ ಹ್ರೀಂ ಮರೀಚಯೇ ನಮಃ. ಓಂ ಹ್ರೂಂ ಆದಿತ್ಯಾಯ ನಮಃ. ಓಂ ಹ್ರೈಂ ಸವಿತ್ರೇ ನಮಃ. ಓಂ ಹ್ರೌಂ ಅರ್ಕಾಯ ನಮಃ. ಓಂ ರಹ ಭಾಸ್ಕರಾಯ ನಮಃ. ಆದಿತ್ಯಸ್ಯ ನಮಸ್ಕಾರಾನ್ ಹೇ ಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾಂ ಬಲಂ ವೀರ್ಯಂ ತೇಜಸ್ತೆ ಶಾಂತಧಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ಸೂರ್ಯ ನಮಸ್ಕಾರ ನಡೆಸ್ತೀನಿ.
ಆಸನಗಳನ್ನ ನಿಂತು ಮಾಡುವಂತ ಆಸನಗಳನ್ನ ಮಾಡೋಣ. ಮೊದಲನೇದಾಗಿ ತಾಳಾಸನ, ಅದರಲ್ಲಿ 3 ಇದೆ. ನಾನು 3ನೇದು ಮಾಡ್ತೀನಿ. 1 shoulder level, 2 ಅಂಗೈ ಆಕಾಶದ ಕಡೆ, ಕೈ ಹಸ್ತ ಮೇಲೆ, ಕರಕಲ್ಲಿ, ಊರ್ಧ್ವ ದೃಷ್ಟಿ, ಹಾಗೆ ಮೇಲೆ ನೋಡ್ತಾ ಡೀಪ್ಲಿ gaze down, release posture, release stretch, 4, 5, 6. ಅರ್ಧ ಚಕ್ರಾಸನ, ಅದರಲ್ಲೂ 3 ಪ್ರಕಾರ ಇದೆ. ನಾನು 3ನೇದು ಮಾಡ್ತೀನಿ. ಹೃದಯ ಕಮಲದ ಬಳಿ ನಮಸ್ಕಾರ ಮಾಡ್ತಾರಲ್ಲ, ಹಿಂದೆ ಪೂರ್ವ ನಮಸ್ಕಾರ. ನಾಭಿಯ ಮೇಲ್ಭಾಗ ಬೆಂಡ್ ಮಾಡಬೇಕು. ಹಾಗೆ ಮೇಂಟೈನ್ ಮಾಡ್ತಾ ಡೀಪ್ಲಿ ನಾರ್ಮಲ್ ಬ್ರೀತ್ ಮಾಡ್ತಾ ರಿಲೀಸ್ ಮಾಡಿ. ಪಾದ 3 2 ಪಾದ ಲೆಫ್ಟ್ ಸೈಡ್ ಲೆಫ್ಟ್ ಬೆಂಡ್ ಮಾಡಿ ಮೇಲೆ ನೋಡ್ಬೇಕು. ಅದೇ ರೀತಿ ಇನ್ನೊಂದು ಸೈಡ್ ಬರಿಯೂರು ಕರ್ಕೋಣಾಸನ, ಫುಲ್ ಲೆಫ್ಟ್ ಹಿಂದೆ ತಿರುಗಿ ನೋಡ್ಬೇಕು. ವಾಪಸ್ ಅದೇ ರೀತಿ ರೈಟ್ ಸೈಡ್ ತ್ರಿಕೋಣಾಸನ, 2 ಹಸ್ತ ಬದಾಂಗುಲಿ ಮಾಡಿ ಸ್ಟ್ರೆಚ್ ಮಾಡಿ ಬೆನ್ನಿನ ಮೇಲ್ಭಾಗ ಮಾಡಿ ನೆಲ ನೋಡ್ತಾ ಡೀಪ್ ಬ್ರೀತ್ ಮಾಡಬೇಕು. ಇದರಿಂದ ಗುರುತ್ವಾಕರ್ಷಣೆ ಸಿಗುತ್ತೆ. ನಾರ್ಮಲ್ ಬ್ರೀತ್ ಮಾಡ್ತಾರೆ ಮಾಡುವಾಗ ಪಶ್ಚಿಮೋತ್ತಾನಾಸನ, 1, 2, 3 ಸ್ಟ್ರೆಚ್. ಬ್ರೀತ್ ಔಟ್ ಮಾಡ್ತಾ ಬಿಡ್ಬೇಡಿ. ಅದೇ ರೀತಿ ರೈಟ್ ಸೈಡ್ ಮಾಡ್ತಾ ಇದಾರಲ್ಲ, ಅದಕ್ಕೆ ಸೌಂಡ್ ಬರುತ್ತೆ. ಉಸಿರಾಟದಲ್ಲಿ 3 ವಿಧ ಇದೆ. ಉದರಶ್ವಾಸ, ಹೊರಶ್ವಾಸ, ಜೀವಶ್ವಾಸ, 3 ವಿಧ ಇದೆ. ಆ 3 ಉಸಿರಾಟ ಒಂದೇ ಆಸನದಲ್ಲಿ ಬರ್ಬೇಕು ಅಂದ್ರೆ ಇದು ಉಷ್ಟ್ರಾಸನ ಅಥವಾ ಸೌಂದರ್ಯಾಸನ ಅಂತ, ಅದನ್ನ ಮಾಡಿ ತೋರಿಸ್ತೀನಿ ನಾನೀಗ. ಮೇಲೆ ಕೈ ಇಟ್ಕೊಳ್ಳಿ, ಒಂದೊಂದೇ ಹಸ್ತ ನೋಡೋಗಿ ಹಿಂದೆ ಹಾಕಿ ಹಾಗೆ ಮೇಂಟೈನ್ ಮಾಡ್ತಾ ಹಸ್ತ ವಾಪಸ್ ಬನ್ನಿ. ಹಿಂದೆ ಇರೋ ಪಾದನ ಅಗಲ ಮಾಡಿ ಬಟ್ಟೆ ಮೇಲಕ್ಕೆ ಹಾಕಿ ಮುಖ್ಯವಾದಂತಹ ಆಸನ. ಹಾಗೆ ಎಂದು ಮಲ್ಕೊಂಡ್ರೆ ಸುಪ್ತ ವೀರಾಸನ, 2 ಹಸ್ತ ಮೇಲೆ ಹಸ್ತದ ಸಹಾಯದಿಂದ ನತ್ತಿಯನ್ನು ನೆಲಕ್ಕೆ ಪರ್ಯಂಕಾಸನ. ನಂದಿ ನೇರ ಹಸ್ತದ ಸಹಾಯದಿಂದ ಮೇಲೆ ಬಂದು ಮತ್ತೆ ವಾಪಸ್ ಉಪವಿಷ್ಟ ಕೋಣಾಸನ, ಪಾದಾಭ್ಯ ಮಾಡಿ 2 ತೋರುಗಳಿಂದ ಆಧರಿಸಿಕೊಂಡು ಬ್ರೀತ್ ಇನ್ ಮಾಡಿ ಬ್ರೀತ್ ಔಟ್ ಮಾಡ್ತಾ ಮಾಡಬೇಕು. ಪದ್ಮಾಸನ, ಇನ್ನೊಂದು ಪಾದ ಮನೆ ಮೇಲೆ ಇಡಿ. ಚಿತ್ರ ಧ್ಯಾನ ಸ್ಥಿತಿ. ಈ ಆಸನ ಕೂಡ ಧ್ಯಾನ ಮಾಡ್ಲಿಕ್ಕೆ ತುಂಬಾ
ಯೋಗ್ಯವಾದದ್ದು. ಹೃದಯ ಕಮಲದ ಬಳಿ ನಮಸ್ಕಾರ ಮುದ್ರ. ಓಂಕಾರ. ಪರ್ವತಾಸನ 1 3 ಸ್ಟ್ರೆಚ್. ಮತ್ತೊಮ್ಮೆ ಓಂಕಾರ. ಈಗ ಎರಡು ಹಸ್ತವನ್ನ ಲೋಲಾಸನ, ತೋಲಾಸನ, ಶಕ್ತಿ ಚಕ್ರ. ಹೊಟ್ಟೆ ಮೇಲೆ ಮಾಡುವಂತ ಎರಡು ಮಾತ್ರ ಮಾಡ್ತಾ ಹೋಗ್ತೀವಿ. ಓಕೆ, ರಿಲೀಸ್ ಮಾಡಿ. ರಿಲ್ಯಾಕ್ಸ್ ಮಕರಾಸನ. ಮತ್ತೆ ಸಮಸ್ಥಿತಿ. ಎರಡು ಹಸ್ತದಿಂದ ಪಾದದ ಅಂಕಲ್ ಜಾಯಿಂಟ್ಸ್ ಅನ್ನು ಇಟ್ಕೋಬೇಕು. ಧನುರಾಸನ ಹಾಗೆ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೈಡ್ ವೇಸ್. ಮತ್ತೆ ರಿಲ್ಯಾಕ್ಸ್ ಮಕರಾಸನ. ಸಮಸ್ಥಿತಿ. ವಾಪಸ್ ವಜ್ರಾಸನ. ಮಂಡೂಕಾಸನ. ಈ ಅಗಲ ಮಾಡಿ ಎರಡು ಹಸ್ತ ಮೇಲೆ ಚಾಚಿ ಮುಂದೆ ನೋಡ್ತಾ ಇದ್ವಿ. ಹಸ್ತ ಚೇಂಜ್ ಮಾಡಿ ನಾಲ್ಕು ಸುಪ್ತ ಮಂಡೂಕಾಸನ. ವಾಪಸ್ ಬಂದು ರಿಲೀಸ್ ಮಾಡಿ ಪಾದ ಚಾಚಿ ಮೇರುದಂಡಾಸನ. ಎರಡು ಹಸ್ತ ಮುಂದೆ ಚಾಚಿ ಮುಂದೆ ನೋಡ್ತಾ ಇದ್ವಿ. ನಾವಾಸನ. ಬೋಟ್ ಶೇಪ್. ವಾಪಸ್ ನಾವಾಸನ. ಹಾಗೆ ಶವಾಸನ. ಸ್ವಲ್ಪ ಕಜ್ಜಿ ಮೇಲೆ ಬಂದು ವಜ್ರಾಸನದಲ್ಲಿ ಕೂತ್ಕೊಂಡು ಯೋಗ ಪ್ರವರ್ತಕರಾದಂತಹ ಪತಂಜಲಿ ಮಹಾಮುನಿಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಒಮ್ಮೆ ಓಂಕಾರ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಗಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ಪ್ರಾಣತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸ್ತಿಧಾರಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ತಲೆಬಾಗಿ ನಮಸ್ಕಾರ.